ಆತ್ಮೀಯ ವಿದ್ಯಾರ್ಥಿಗಳೇ, 9ನೇ ತರಗತಿ 2ನೇ ಪಾಠ ನಮ್ಮ ಸುತ್ತಲಿನ ದ್ರವ್ಯಗಳು. ಈ ಪಾಠಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನನ್ನ ಹೆಸರು ನರಸಿಂಹಮೂರ್ತಿ, ಬಾಬು ನರೇಂದ್ರ ಪ್ರೌಢಶಾಲೆ ಬಿಸ್ಲಾಯಿದೆ. ನಾವು ದಿನನಿತ್ಯ ಜೀವನದಲ್ಲಿ ಅನೇಕ ವಸ್ತುಗಳನ್ನು ನೋಡ್ತಾ ಇರ್ತೀವಿ. ಆ ವಸ್ತುಗಳು ಶುದ್ಧವಾಗಿದ್ದಾವ ಅಥವಾ ಬೇರೆ ಬೇರೆ ಪದಾರ್ಥಗಳು ಮಿಶ್ರ ಆಗಿದ್ದಾವ ಅನ್ನೋದು ಅಥವಾ ಅಶುದ್ಧವಾಗಿದ್ದಾವ ಅನ್ನೋದು ನಮ್ಮ ಪ್ರಶ್ನೆ ಬರ್ತದೆ. ಈಗ ನಾವು ಉದಾಹರಣೆಗೆ ಒಂದು ಪ್ಯಾಕೆಟ್ ಇದೆ, ಇಲ್ಲಿ ಉಪ್ಪು, ಇದೊಂದು ಉಪ್ಪಿನ ಪ್ಯಾಕೆಟ್. ಇದನ್ನ ನಾವು ಒಂದು ಶುದ್ಧ ವಸ್ತುನ ಇದು, ಅಥವಾ ನೀವು ಯಾವ್ದಾದ್ರು ಅಂಗಡಿನಲ್ಲಿ ಒಂದು ಪ್ಯಾಕೆಟ್ ತಗೊಂಡಿದ್ರೆ ಅದರಲ್ಲಿ ಬೇರೆ ಬೇರೆ ವಸ್ತುಗಳು ಮಿಶ್ರ ಆಗಿರ್ಬೋದು, ನಾವು ಶುದ್ಧ ವಸ್ತು ಅಂತ ಹೇಳಿ ಸಾಧ್ಯ ಆಗ್ತದ ಅಂತ ಹೇಳಿ ಒಂದು ಪ್ರಶ್ನೆ ಬರುತ್ತೆ. ಇಲ್ಲಿ ಯಾವುದೇ ಒಂದು ಶುದ್ಧ ವಸ್ತುವನ್ನು ಬೇಕಾದ್ರೆ ಆ ಘಟಕಾಂಶಗಳನ್ನ ಭೌತ ಕ್ರಿಯೆಯಿಂದ ನಾವು ಬೇರ್ಪಡಿಸ ಸಾಧ್ಯ ಆಗ್ಬೋದು. ಆದ್ರೆ ರಾಸಾಯನಿಕವಾಗಿ ಬೇರ್ಪಡಿಸಲಿಕ್ಕೆ ಸಾಧ್ಯ ಆಗದೇ ಇರುವಂತಹ ವಸ್ತುಗಳಿಂದಲೇ ಅವುಗಳನ್ನ ನಾವು ಶುದ್ಧ ವಸ್ತು ಅಂತ ಹೇಳಿ ಹೇಳ್ಬೋದು. ಈಗ ನಾವು ಸೋಡಿಯಂ ಕ್ಲೋರೈಡ್, ಉಪ್ಪು, ಈ ಉಪ್ಪನ್ನ ನಾವೇನಾದ್ರೂ ತಗೊಂಡು ಆ ನೀರಲ್ಲಿ ಕರಗಿಸಿದ್ರೆ ಕರಗುತ್ತೆ. ಅದನ್ನ ಭೌತ ಕ್ರಿಯೆ ಅಥವಾ ಅದನ್ನ ಆವಿಕರಣ ಪ್ರಕ್ರಿಯೆಯಿಂದ ಆ ನೀರನ್ನ ಆವಿಕರಿಸಿ ಬಾಷ್ಪೀಕರಿಸಿ ನಾವು ಶುದ್ಧವಾಗಿ ಮತ್ತೆ ಉಪ್ಪನ್ನ ಪಡಿತೇವೆ. ಅದು ಭೌತ ಕ್ರಿಯೆ. ಆದ್ರೆ ಉಪ್ಪಿನಲ್ಲಿರುವಂತಹ ಘಟಕಾಂಶಗಳು ಯಾವುವು ಅಂತ ಹೇಳಿ ಬಂದಾಗ ಅದು ಸೋಡಿಯಂ ಮತ್ತು ಕ್ಲೋರಿನ್, ಸೋಡಿಯಂ ಕ್ಲೋರೈಡ್. ಅವುಗಳನ್ನ ನಾವು ಭೌತಿಕ ಕ್ರಿಯೆಯಲ್ಲಿ ಬೇರ್ಪಡಿಸಲಿಕ್ಕೆ ಸಾಧ್ಯನೇ ಇಲ್ಲ. ರಾಸಾಯನಿಕವಾಗಿ ಕೂಡ ಅಷ್ಟು ಸುಲಭವಾಗಿದೆ. ಇಂತಹ ಒಂದು ವಸ್ತುಗಳು, ಶುದ್ಧ ವಸ್ತುಗಳನ್ನ ನಾವೇನು ಕರಿತೀವಿ ಅಂತಂದ್ರೆ, ಇಂಥ ವಸ್ತುಗಳನ್ನ ನಾವು ಶುದ್ಧ ವಸ್ತುಗಳು ಅಥವಾ ಆ ಒಂದು ರೀತಿಯಲ್ಲಿ ನಾವು ವಿಂಗಡಿಸಬೇಕಾಗುತ್ತೆ. ಹಾಗಾದ್ರೆ ಈ ಒಂದು ಅಧ್ಯಯನದಲ್ಲಿ ನಾವು ಯಾವ್ಯಾವ ಫಲಿತಾಂಶಗಳನ್ನ ನಾವು ನೋಡ್ತೀವಿ ಅನ್ನೋದನ್ನ ನಾವು ನೋಡೋಣ. ವಿದ್ಯಾರ್ಥಿಗಳ, ಈಗ ಈ ಒಂದು ಅವಧಿನಲ್ಲಿ ನಾವು ಯಾವ್ಯಾವ ಫಲಿತಾಂಶಗಳನ್ನ ನಾವು ನೋಡ್ತೀವಿ: ಮಿಶ್ರಣಗಳು, ಅವುಗಳ ವಿಧಗಳು, ಹಾಗೆ ದ್ರಾವಣಗಳಲ್ಲಂತ ವಿವಿಧ ಬಗೆಗಳು ಮತ್ತು ಅದರ ಲಕ್ಷಣಗಳು, ಆ ದ್ರಾವಣದ ಸಾರತೆಯನ್ನ ಯಾವ ರೀತಿ ನಾವು ಪತ್ತೆ ಹಚ್ಚೋದು, ಹಾಗೆ ನಿಲಂಬಿತ ಮಿಶ್ರಣ ಮತ್ತು ಅದರ ಲಕ್ಷಣಗಳು, ಕಲಿಲ ದ್ರಾವಣ ಅರ್ಥ ಮತ್ತು ಲಕ್ಷಣ, ಮಿಶ್ರಣ ಘಟಕಗಳನ್ನ ಯಾವ ರೀತಿ ನಾವು ಬೇರ್ಪಡಿಸುವುದು, ಅನೇಕ ರೀತಿಯನ್ನು ಬೇರ್ಪಡಿಸುವ ಉದಾಹರಣೆ ಯಾವ್ಯಾವ ರೀತಿಯಲ್ಲಿ ಯಾವ್ಯಾವ ವಸ್ತುಗಳನ್ನು ನಾವು ಬೇರ್ಪಡಿಸ್ತೀವಿ, ಹಾಗೆ ಭೌತ ಮತ್ತು ರಾಸಾಯನಿಕ ಬದಲಾವಣೆಗಳು ಅಂತ ಏನು, ಆ ಬದಲಾವಣೆಗಳಿಗಿರುವಂತಹ ವ್ಯತ್ಯಾಸ, ಈ ರೀತಿಯಾಗಿ ನಾವು ಕೆಲವಾರು ಈ ಫಲಿತಾಂಶಗಳನ್ನ ಈ ಸುತ್ತಲಿನ ದ್ರವ್ಯದ ಶುದ್ಧವೇ ಎಂಬ ಪಾಠದಲ್ಲಿ ನಾವು ನೋಡ್ತೀವಿ, ಚರ್ಚೆ ಮಾಡಿ. ಇದರಲ್ಲಿ ಇವತ್ತು ನಾವು ಈ ಒಂದು ಪಾಠವನ್ನು 2 ಅವಧಿನಲ್ಲಿ ನಾವು ನೋಡೋಣ. ಅದರಲ್ಲಿ ಇವತ್ತು ಈ ಒಂದು ಫಲಿತಾಂಶಗಳಲ್ಲಿ ಮೊದಲ 5 ಫಲಿತಾಂಶಗಳನ್ನ ಇವತ್ತು ಚರ್ಚೆ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಈಗ ಮೊದಲನೇದಾಗಿ ಮಿಶ್ರಣಗಳು. ಮಿಶ್ರಣ ಅಂತಂದ್ರೆ ಏನು? ಈಗ ಭೌತವಾಗಿ ಒಂದಕ್ಕಿಂತ ಹೆಚ್ಚು ಶುದ್ಧ ವಸ್ತುಗಳು ಬೆರೆತಿರಬೇಕು. ಒಂದಕ್ಕಿಂತ ಹೆಚ್ಚು ಶುದ್ಧ ವಸ್ತುಗಳು ಬೆರೆತಿದ್ರಂತಹ ವಸ್ತುವನ್ನು ನಾವೆಂತ ಕರೀಬಹುದು? ಮಿಶ್ರಣ ಅಂತ ಹೇಳಿ ಕರೀಬಹುದು. ಅದು ಭೌತವಾಗಿ ಬೆರೆತಿರಬಹುದು, ರಾಸಾಯನಿಕವಾಗಿ ಬೆರೆತಿರಬಹುದು. ಅವನ್ನ ನಾವೆಂತ ಕರಿತೀವಿ ಅಂತಂದ್ರೆ ಮಿಶ್ರಣಗಳು ಅಂತ ಹೇಳಿ ಹೇಳ್ತೀವಿ. ಈಗ ಆ ಮಿಶ್ರಣಗಳನ್ನ ನಾವು ಯಾವ ರೀತಿ ನಾವು ಯಾವುದ್ರಲ್ಲಿ ಘಟಕಾಂಶಗಳನ್ನ ಯಾವ ರೀತಿ ನಾವು ಗುರುಸ್ತೀವಿ, ನಾವು ಘಟಕಾಂಶಗಳಿಗೆ ಏನಂತ ನಾವು ಅರ್ಥ ಮಾಡ್ಕೊಳ್ತೀವಿ ಅನ್ನೋದನ್ನ ನಾವಿಲ್ಲಿ ನೋಡೋಣ. ಮಿಶ್ರಣ ಅಂತಂದ್ರೆ ಈಗ ಯಾವುದೇ ಒಂದು ವಸ್ತುವಿನಲ್ಲಿರುವಂತಹ ಘಟಕಾಂಶಗಳು ಒಂದೇ ರೀತಿಯಲ್ಲಿದ್ದ ಒಂದೇ ರೀತಿಯಲ್ಲಿ ಇರುವಂತಹ ವಸ್ತುಗಳೇನಿದ್ದಾವೆ ಅವು ಶುದ್ಧ ವಸ್ತು ಅಂತ ಹೇಳಿ ನಾನು ಹಿಂದೆ ಹೇಳಿದೆ. ಒಂದು ಘಟಕದಲ್ಲಿ ಒಂದೇ ರೀತಿಯಾಗಿರ್ಬೇಕು. ಈಗ ಉದಾಹರಣೆಗೆ ನಾವು ಉಪ್ಪು ಅಂತ ತಗೊಂಡಾಗ ಸೋಡಿಯಂ ಕ್ಲೋರೈಡ್, ಅದರಲ್ಲಿ ಎಲ್ಲವೂ ಕೂಡ ಒಂದೇ ರೀತಿಯಲ್ಲಿ ಇರ್ತದೆ. ಅದರಿಂದ ಕಣಗಳೆಲ್ಲವೂ ಕೂಡ ಒಂದೇ ರೀತಿಯಾಗಿರುವಂತದ್ದು ನಾವು ನೋಡ್ತೀವಿ. ಅಂತ ವಸ್ತುವನ್ನು ನಾವೆಂತ ಕರಿತೀವಿ ಅಂತಂದ್ರೆ ಶುದ್ಧ ವಸ್ತು ಅಂತ ಹೇಳಿ ಕರಿತೀವಿ. ಆ ಶುದ್ಧ ವಸ್ತುಗಳಲ್ಲಿ ಮುಖ್ಯವಾಗಿ 2 ಘಟಕಾಂಶಗಳನ್ನು ನಾವು ಗುರುತಿಸಬಹುದು. ಅದರಲ್ಲಿ ಒಂದು ದ್ರಾವ್ಯ, ಇನ್ನೊಂದು ದ್ರಾವಕಗಳು ಅಥವಾ ದ್ರವ್ಯದ ಇತರ ವಸ್ತುಗಳು. ಶುದ್ಧ ವಸ್ತುಗಳಲ್ಲಿ ವಿವಿಧ ಬಗೆಯ ಶುದ್ಧ ವಸ್ತುಗಳನ್ನು ಕೂಡ ನಾವಲ್ಲಿ ಘಟಕಾಂಶಗಳಾಗಿ ನಾವು ನೋಡ್ತೀವಿ. ಈಗ
ಮಿಶ್ರಣದಲ್ಲಿ ಉಪ್ಪು ಮತ್ತು ಸಕ್ಕರೆ. ಇದು ಮಿಶ್ರಣ ಇರ್ಬೋದು ಉಪ್ಪು ಮತ್ತು ಸಕ್ಕರೆ ಮಿಶ್ರಣ. ಭೌತವಾಗಿ ಬೆರೆತಿರುವಂಥದ್ದು ಇದು ಮಿಶ್ರಣಗಳು. ರಾಸಾಯನಿಕವಾಗಿ ಬೆರೆತಿದ್ರೆ ಅದನ್ನೆಂತ ಕರಿತೀವಿ ನಾವು ದ್ರಾವಣಗಳು ಅಂತ ಹೇಳಿ ಹೇಳ್ಬಿಟ್ಟು. ಈಗ ಇಲ್ಲಿ ಒಂದು ಪ್ರಯೋಗವನ್ನ, ಒಂದು ಚಟುವಟಿಕೆನ ನಿಮ್ಮ ಎದುರಿಗೆ ತೋರಿಸ್ತೇನೆ. ವಿದ್ಯಾರ್ಥಿಗಳಲ್ಲಿ ನಿಮಗೆ ಇಲ್ಲಿ 3 ಟೆಸ್ಟ್ ಟ್ಯೂಬ್ಗಳನ್ನು ನಾವಿಲ್ಲಿ ಗಮನಿಸ್ತಿದ್ರೆ, ಒಂದು ಇದರಲ್ಲಿ ನಾನು ಉಪ್ಪು ಹಾಕಿದ್ದೇನೆ, ಅದು ನಿಮಗೆ ಕಾಣಿಸಿದ ಕರಗೋಗಿರುವಂಥದ್ದು. ಇದರಲ್ಲಿ ತಾಮ್ರದ ಸಲ್ಫೇಟ್, ಹಾಗೆಯೇ ಇಲ್ಲಿ ಉಪ್ಪು ಮತ್ತು ತಾಮ್ರದ ಸಲ್ಫೇಟಿನ ಮಿಶ್ರಣ. ಇಲ್ಲಿ ಮಿಶ್ರಣ ಅಂತ ಬಂದಾಗ ಒಂದಕ್ಕಿಂತ ಹೆಚ್ಚು ಶುದ್ಧ ವಸ್ತುಗಳು ಬೆರೆತಿರ್ಬೇಕು. ಆ ಬೆರೆತಿದ್ರೆ ಏನಂತ ಹೇಳ್ತೀವಿ ನಾವು ಮಿಶ್ರಣ ಅಂತ ಹೇಳ್ತೀವಿ. ಈ ಮಿಶ್ರಣದಲ್ಲಿ ನಾವು ಆ ಕಣಗಳನ್ನ ಒಂದರಲ್ಲಿ ಇನ್ನೊಂದು ಬೇರೆ ಬೆರೆತಿರೋದು ಕಾಣಿಸ್ತದೆ. ಇದರಲ್ಲಿ ಗೊತ್ತಾಗೋದಿಲ್ಲ, ಬಟ್ ಇದರಲ್ಲಿ ಕಾಣಿಸುತ್ತೆ. ಇದು ನಾವು ಸಮರೂಪ ಮಿಶ್ರಣ ಅಂತ ಹೇಳಿದ್ವಿ. ಈ ಸಮರೂಪ ಮಿಶ್ರಣಕ್ಕೆ ನಾವೆಂತ ಕರಿತೀವಪ್ಪ ಅಂತಂದ್ರೆ ದ್ರಾವಣಗಳು ಅಂತೇಳಿ ಕರಿತೀವಿ. ಸಮರೂಪ ಮಿಶ್ರಣಕ್ಕೆ ಅಂತ ಕರಿತೇವೆ, ದ್ರಾವಣಗಳು ಅಂತೇಳಿ ಕರಿತೀವಿ. ಈ ದ್ರಾವಣದ ನೋಡಿ ಅಷ್ಟು ಸುಲಭವಾಗಿ ನಾವು ಕಣಗಳನ್ನ ಬೇರ್ಪಡಿಸಲಿಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಒಂದೇ ರೂಪದಲ್ಲಿ ನಾವು ಬೆರೆತಿರುತ್ತೆ, ಏಕರೀತಿಯ ಕಣಗಳಿಂದ ಆಗಿರುತ್ತೆ. ಇದು ಗೊತ್ತಾಗೋದಿಲ್ಲ, ಅಷ್ಟು ಒಂದರಲ್ಲಿ ಒಂದು ಬೆರೆತಿರುವಂತ ನಾವಿಲ್ಲಿ ನೋಡ್ತೀವಿ. ಇಂಥದ್ದನ್ನ ನಾವು ಸಮರೂಪ ಮಿಶ್ರಣ ಅಂತೇಳಿ ಕರಿತೀವಿ, ಅಥವಾ ಏಕರೂಪ ಮಿಶ್ರಣ ಅಂತ ಹೇಳಿ ಕರಿತೀವಿ. ಈ ಏಕರೂಪ ಮಿಶ್ರಣವೇ ಎಂತ ಕರಿತೀವಿ ದ್ರಾವಣ ಅಂತೇಳಿ ಹೇಳ್ತೀವಿ. ಈ ದ್ರಾವಣಗಳಲ್ಲಿ ನಾವು ಅನೇಕ ವಿಧಗಳನ್ನು ನಾವು ಗಮನಿಸಬಹುದು. ಮುಖ್ಯವಾಗಿ ಈ ದ್ರಾವಣಗಳಲ್ಲಿ ದ್ರಾವಣ ಅಂದಮೇಲೆ 2 ಘಟಕಗಳನ್ನು ನಾವಿಲ್ಲಿ ನೋಡ್ತೇವೆ. ಒಂದು ದ್ರಾವ್ಯ, ಮತ್ತೊಂದು ದ್ರಾವಕ. ಈಗ ಇಲ್ಲೇ ನಾವು ಒಂದು ಮಿಶ್ರಣವನ್ನು ನೋಡಿದ್ವಿ. ಈ ಮಿಶ್ರಣದಲ್ಲಿ ದ್ರಾವ್ಯ ಯಾವ್ದಪ್ಪ ಅಂತಂದ್ರೆ ತಾಮ್ರದ ಸಲ್ಫೇಟ್. ಅಥವಾ ಇನ್ನೊಂದು ಟೆಸ್ಟ್ ಟ್ಯೂಬ್ ಅಲ್ಲಿ ನಾನು ಉಪ್ಪನ್ನು ಕರಗಿಸ್ಬಿಟ್ಟಿದ್ದೇನೆ, ಅಥವಾ ಸಕ್ಕರೆ ತಗೋಬಹುದು. ಅದು ಕರಗಿದೆ, ಇದನ್ನು ನಾವು ಇವನೇಂತ ಕರಿತೀವಿ ನಾವು ದ್ರಾವ್ಯಗಳು ಅಂತ ಹೇಳ್ತೀವಿ. ಆ ದ್ರಾವಕ ಅಂದ್ರೆ ಯಾವುದು? ಇದರಲ್ಲಿ ನೀರು. ಇಲ್ಲಿ ನೀರಿದೆ, ಈ ನೀರು ದ್ರಾವಕ ಅಂತ ಹೇಳಿ. ಇವೆರಡು ಅಂದ್ರೆ ಇಲ್ಲೇನಂತ ಅರ್ಥ ಆಯ್ತು, ದ್ರಾವ್ಯ ಮತ್ತು ದ್ರಾವಕಗಳ ಸಮರೂಪ ಮಿಶ್ರಣಕ್ಕೆ ಏನಂತ ಕರಿತೀವಿ ನಾವು ದ್ರಾವಣ ಅಂತ ಹೇಳಿ ಕರಿಬಹುದು. ಈ ದ್ರಾವಣದಲ್ಲಿ ಅನೇಕ ರೀತಿಯಲ್ಲೇ ಗುರುಸ್ಬೋದು. ಯಾವ್ಯಾವಪ್ಪ ಅಂತಂದ್ರೆ, ಈಗ ನಿಮ್ಮ ಎದುರಿಗೆ ಕಾಣಿಸ್ತಾ ಇದೆ ಈ ತಾಮ್ರದ ಸಲ್ಫೇಟ್. ಈ ತಾಮ್ರ ಸಲ್ಫೇಟ್ ಯಾವ್ದ್ರಲ್ಲಿ ಕರಗಿದೆ? ನೀರಲ್ಲಿ ಕರಗಿದೆ. ಆ ನೀರಿನಲ್ಲಿ ಕರಗಿರುವಂತಹ ವಸ್ತು ನೀರು ದ್ರಾವಕ, ಹೌದಾ? ಈ ನೀರು ದ್ರಾವಕವಾಗಿದೆ. ಆ ದ್ರಾವಕದಲ್ಲಿ ಕರಗಿರುವಂತಹ ದ್ರಾವ್ಯ ಘನಸ್ಥಿತಿನಲ್ಲಿದೆ, ಹೌದಾನೆ? ಘನಸ್ಥಿತಿ. ಈಗ ನಾವು ಇದನ್ನು ನೋಡಿ, ಇದರಲ್ಲಿರುವಂತದ್ದು ನಿಮಗೆ ಕಾಣಿಸುತ್ತೆ, ಇದು ಘನಸ್ಥಿತಿನಲ್ಲಿರುವಂತಹ ಒಂದು ತಾಮ್ರದ ಸಲ್ಫೇಟ್. ಹಾಗೇನೆ ಉಪ್ಪು ಇದೆ. ಈ ಉಪ್ಪು ನಾವು ನೀರಲ್ಲಿ ಹಾಕಿದ್ದೀವಿ, ಅಲ್ಲೂ ಕೂಡ ಒಂದು ದ್ರಾವಣ ಆಯಿತು. ಆ ಉಪ್ಪು ನೀರಲ್ಲಿ ಕರಗಿದೆ. ಆ ಕರಗಿರುವಂತಹ ದ್ರಾವ್ಯ ಯಾವುದು? ಉಪ್ಪು. ಅದು ಘನಸ್ಥಿತಿನಲ್ಲಿದೆ ಅಲ್ವಾ? ಇದು ಘನ. ನೀರು ದ್ರವ ರೂಪದಲ್ಲಿದೆ, ಇದು ದ್ರಾವಕ. ಇವೆರಡೂ ಕೂಡ ಮಿಶ್ರಣವನ್ನ ನಾವು ನೋಡ್ತೀವಿ. ಹಾಗಾದ್ರೆ ಒಂದು ನಾವು ಇಲ್ಲಿ ದ್ರಾವ್ಯ, ಘನ, ನೀರು, ದ್ರಾವಕ, ಅದು ಯಾವ ರೂಪದಲ್ಲಿದೆಪ್ಪ ಅಂತಂದ್ರೆ ದ್ರವ ರೂಪದಲ್ಲಿದೆ. ದ್ರವ ರೂಪದಲ್ಲಿ ಕರಗಿರುವಂತಹ ದ್ರಾವಕದಲ್ಲಿರುವಂತಹ ಘನ, ಉಪ್ಪು ಅಥವಾ ತಾಮ್ರ ಸಲ್ಫೇಟ್, ಇದು ಒಂದು ರೀತಿನಾಗ. ಇನ್ನೊಂದು, ನೀವು ಟೀಚರ್ ನೋಡಿದಿರಿ, ಗಾಯ ಆದಾಗ ಅಷ್ಟೇ ಹಾಸ್ಪಿಟಲ್ ಹೋದ್ರೆ ಒಂದು ಟೀಚರ್ ಅಥವಾ ಒಂದು ದ್ರವ ರೂಪದಲ್ಲಿರುತ್ತೆ, ಅದನ್ನ ಗಾಯ ಹಚ್ಚಿಬಿಟ್ರೆ ತುಂಬಾ ಉಳಿತಾ ಇರುತ್ತೆ, ಅಷ್ಟು ಸ್ಟಾರ್ಟಿಂಗ್. ಅದು ನಾವು ಟೀಚರ್ ಅಂತ ಹೇಳ್ತಾರೆ,
ಟೀಚರ್ ಆಫ್ ಐಡಿನ. ಆ ಟೀಚರ್ ಅಲ್ಲಿ ಬಳಸಿರುವಂತದ್ದು ಯಾರು ನೋಡಿ. ಟೀಚರ್ ಇದು ಹಾಸ್ಪಿಟಲ್ ಸಾಮಾನ್ಯ ಇದು ಫಸ್ಟ್ ಏಡ್ ಏನ್ ಹೇಳ್ತೀವಿ, ಬಿದ್ದಾಗ ಗಾಯ ತರಿಸಿದಾಗ ಫಸ್ಟ್ ಹಾಕ್ತಾರದು. ನಾವು ಕ್ರೀಡಾಕೂಟದಲ್ಲಿ ಶಾಲೆಗಳನ್ನ ನಡೆಸ್ಬೇಕಾದ್ರೆ ಹಾಸ್ಪಿಟ್ಲಿಂದ ಬಂದಾಗ ಅವರು ಸಿಸ್ಟರ್ ಏನ್ ಮಾಡ್ತಾರೆ, ಅಲ್ಲಿ ನಿಂತ್ಕೊಂಡಿರ್ತಾರೆ. ಯಾರಿಗಾದ್ರೂ ಏನೋ ಗಾಯ ಆಗ್ತಂದ ತಕ್ಷಣ ನಾನು ತಂದ್ಬಿಟ್ಟು ಹಚ್ತಾರೆ. ಅದು ಟೀಚರ್. ಅದು ಅದರಲ್ಲಿ ಅಯೋಡಿನ್ ಘನ ಆಗಿದ್ರೆ ಅದರೊಳಗೆ ಬೆರೆತಿರುವಂತಹ ಆಲ್ಕೋಹಾಲ್ ದ್ರಾವಕ. ಆಲ್ಕೋಹಾಲ್ ಏನಾಗಿರುತ್ತೆ ದ್ರಾವಕ, ಅದು ಅಯೋಡಿನ್ ಏನಾಗಿರುತ್ತೆ ಘನ ಸ್ಥಿತಿಯಲ್ಲಿದೆ. ಇದು ದ್ರಾವ್ಯ. ಇಲ್ಲಿ ಆಲ್ಕೋಹಾಲ್ ಕೂಡ ಒಂದು ದ್ರಾವಕ ಆಯ್ತು. ಹಾಗಾದ್ರೆ ನಾವು ನೀರು ಒಂದೇ ದ್ರಾವಕ ಅಂತ ಹೇಳ್ತಾ ಇದ್ವಿ, ಇನ್ನೆಲ್ಲ ಹೇಳ್ತಿದ್ರು ಹಿಂದಿನ ತರಗತಿಗಳಲ್ಲಿ. ನೀರನ್ನ ಸಾರ್ವತ್ರಿಕ ದ್ರಾವಕ ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ ನೀರನ್ನ ಸಾರ್ವತ್ರಿಕ ದ್ರಾವಕ ಅಂತ ಹೇಳಿ ಅಂದ್ರೆ, ನೀರು ತನ್ನಲ್ಲಿ ಅನೇಕ ವಸ್ತುಗಳನ್ನ ಕರಗಿಸಿಕೊಳ್ಳುತ್ತೆ. ಹೀಗಾಗಿ ಅದನ್ನ ಎಂತ ಕರಿತಾ ಇದ್ದಪ್ಪ ಅಂತಂದ್ರೆ ಕರೀತಾರೆ ಸಾರ್ವತ್ರಿಕ ದ್ರಾವಕ. ಹಾಗಾದ್ರೆ ದ್ರಾವಕ ಅಂದ್ರೆ ನೀರು ಒಂದೇನಾ? ನೀರು ಒಂದೇ ಎಲ್ಲ ವಸ್ತುಗಳನ್ನು ಕರಗಿಸಿಕೊಳ್ಳುತ್ತಾ? ಇಲ್ಲ, ಇನ್ನೂ ಅನೇಕ ವಸ್ತುಗಳು ಕೂಡ ಇದಾವೆ. ಸಾವಯವ ದ್ರಾವಕಗಳು ಅಂತ ಹೇಳ್ತೀವಿ. ಅದರಲ್ಲಿ ಒಂದು ಇಲ್ಲಿ ಆಲ್ಕೋಹಾಲ್, ಇದು ಕೂಡ ಒಂದು ದ್ರಾವಕ. ಈಥರ್ ಅಂತ ಹೇಳ್ತಾರೆ. ಏನ ಆಲ್ಕೋಹಾಲ್ ಇದೆ, ನೀರಿದೆ, ಇವೆಲ್ಲವೂ ಕೂಡ ಕೆಲವೊಂದು ದ್ರಾವಕಗಳು. ಹಾಗಾದ್ರೆ ದ್ರಾವಕ ಅಂದ್ರೆ ಕೇವಲ ನೀರು ಒಂದೇ ಅಲ್ಲ, ಇದ್ರ ಜೊತೆಗೆ ಸಾವಯವ ದ್ರಾವಕಗಳು ಕೂಡ ಇದಾವೆ. ಅದರಲ್ಲಿ ಒಂದು ಸರಳವಾದ ಉದಾಹರಣೆ ನಾವಿಲ್ಲಿ ಆಲ್ಕೋಹಾಲ್ ಅನ್ನ ತಗೋಬಹುದು. ಹಾಗೇನೆ ಮತ್ತೊಂದನ್ನು ನಾವಿಲ್ಲಿ ಗಮನಿಸೋದು, ಕೆಲವೊಂದು ಶುದ್ಧ ವಸ್ತುಗಳಲ್ಲಿ ಏನು ಅನಿಲಗಳು. ಅನಿಲ ಒಂದು ವಾಯು ಏನಿದೆ, ಮಂಡಲದಲ್ಲಿರುವಂತಹ ವಾಯು, ಅದು ಗಾಳಿ ಅಂತ ಏನ್ ಕರಿತೀವಿ, ಇದು ಅನೇಕ ಘಟಕಗಳನ್ನ ಹೊಂದಿದೆ ಅಲ್ವಾ? ಇದು ಕೂಡ ಮಿಶ್ರಣನೇ. ಇದರಲ್ಲಿ ಏನಿದೆ ಅನೇಕ, ಉದಾಹರಣೆಗೆ ಸಾರಜನಕ 8 ಅಂತ ಹೇಳ್ತೀವಿ. ಅದನ್ನ ಹೀಗಿದೆ ಸಾರಜನಕ. ವಾತಾವರಣದಲ್ಲಿ ಗಾಳಿಯಲ್ಲಿ ಸಾರಜನಕದ ಪ್ರಮಾಣ ಎಷ್ಟಿದೆಪ್ಪ ಅಂದ್ರೆ 78% ಇದೆ. ಹಾಗೇನೆ ಆಕ್ಸಿಜನ್ ಗೊತ್ತಿದೆ, ಆಕ್ಸಿಜನ್ ಸುಮಾರು 21% ಇದೆ. ಇನ್ನು ಇತರ ಅನಿಲಗಳು 1% ಇದೆ. ಹೀಗೆ ಇದು ಕೂಡ ಒಂದು ಮಿಶ್ರಣ ಅಂತ ಹೇಳ್ತೀವಿ. ವಾಯು ಕೂಡ ಒಂದು ಮಿಶ್ರಣ ಅಂತ ಹೇಳ್ತೀವಿ. ಹಾಗೆ ನಾವು ಕೆಲವೊಂದು ಪಾನೀಯಗಳು ಕೂಡ ಇದ್ದಾವೆ, ಅವರಲ್ಲೂ ಕೂಡ ನೀರಿದೆ. ನೀರಿನ ಜೊತೆಗೆ ಸಕ್ಕರೆ ಇರ್ಬೋದು ಅಥವಾ ಸೋಡಾ ಇರ್ಬೋದು ಅಲ್ವಾ? ಸೋಡಾ ಇರಲಿಲ್ಲ. ಆ ಸೋಡಾದಲ್ಲಿ ನಾವು ಈಗ ಕಾರ್ಬನ್ ಡೈಆಕ್ಸೈಡ್ ಕರಗಿರುತ್ತೆ. ಅದರಲ್ಲಿ ನೀರಿನಲ್ಲಿ ಕಾರ್ಬನ್ ಡೈಆಕ್ಸೈಡ್ ನೀರಲ್ಲಿ ಕರಗಿರುತ್ತದೆ. ಇವೆಲ್ಲವೂ ಕೂಡ ವಿವಿಧ ಬಗೆಗಳು ಅಂತ ಹೇಳ್ಬೋದು. ಆದ್ರೆ ದ್ರಾವಕದ ಇಲ್ಲಿ ನಾವು ಕೆಲವೊಂದನ್ನ ಸಮರೂಪ ಮಿಶ್ರಣ ಅಂತ ಹೇಳ್ತೀವಿ, ಕೆಲವೊಂದು ಅಸಮರೂಪ ಮಿಶ್ರಣ ಅಂತ ಹೇಳಿ ಕರಿತೀವಿ. ಅಸಮರೂಪ ಮಿಶ್ರಣಗಳು ಅಂತಂದ್ರೆ ಅವು ಸಮರೂಪಕ್ಕಿಂತ ಭಿನ್ನವಾಗಿರುವಂಥದ್ದು, ವಿಭಿನ್ನ ರೀತಿಯಲ್ಲಿ ಅದು ಕರಗಿರುವಂಥದ್ದು, ದ್ರಾವಕಗಳ ಮಿಶ್ರಣವಾಗಿರುವಂಥದ್ದು. ದ್ರಾವಣ ಒಂದು ಸಮರೂಪ ಮಿಶ್ರಣ. ಇದು ಒಂದು ಸಮರೂಪ ಮಿಶ್ರಣ ಆಗಿದೆ. 2, ಇದರಲ್ಲಿಂದ ಘಟಕಗಳು ಏನಾಗಿರುತ್ತೆ ಅಂದ್ರೆ ತುಂಬಾ ಚಿಕ್ಕದಾಗಿರುತ್ತೆ. ದ್ರಾವಣದಲ್ಲಿರುವಂತಹ ಕಣಗಳು ಅತ್ಯಂತ ಚಿಕ್ಕದಾಗಿರುತ್ತೆ. ಎಷ್ಟು ಚಿಕ್ಕದಾಗಿರುತ್ತೆ ಅಂದ್ರೆ ನಮ್ಮ ಬರೀ ಕಣ್ಣಿಗೆ ಕಾಣದೇ ಇರಲಿಲ್ಲ.
ಅಸಾಧ್ಯ. ಇದ್ರ ಮೂಲಕ ಏನಾದ್ರು ನಾವು ಬೆಳಕನ್ನ ಹಾಯಿಸಿದ್ರೆ, ಈಗ ಇದು ದ್ರಾವಣ, ಇದ್ರ ಮೂಲಕ ಬೆಳಕು ಆಯ್ತಾ ಅಂತಂದ್ರೆ ಇಲ್ಲಿ ಯಾವುದು ಗೊತ್ತಾಗೋದಿಲ್ಲ, ಅದು ಬೆಳಕು ಹೋಗ್ತಾ ಇದೆ ಅಂತ ಕಾಣಿಸೋದಿಲ್ಲ. ಈಗ ನಮ್ಮ ಕಿಟಕಿಯಿಂದ ಬೆಳಕು ಬರ್ತಾ ಇದೆ, ಈ ಕಡೆ ಹೋಗ್ತಾ ಇದೆ, ಬಟ್ ಯಾವುದೇ ರೀತಿಯಲ್ಲಿ ಒಳಗೆ ದ್ರಾವಣದಲ್ಲಿ ಯಾವುದೇ ಒಂದು ಪದ ಅಥವಾ ದಾರಿ ಕಾಣಿಸೋದಿಲ್ಲ. ಅಂದ್ರೆ ಅರ್ಥ ಏನೋ, ಅಷ್ಟು ಚಿಕ್ಕದಾಗಿರೋದ್ರಿಂದ ಕಣಗಳು ಅದನ್ನ ಬೆಳಕಿನ ಕಣಗಳನ್ನ ಯಾವುದೇ ಕಾರಣಕ್ಕೂ ಅಡ್ಡಿಪಡಿಸಲು ಅದು ಚದುರಿಸೋದಿಲ್ಲ, ಅಥವಾ ಬೆಳಕಿನ ಪಥಕ್ಕೆ ಬೆಳಕು ಹಾದು ಹೋಗ್ಲಿಕ್ಕೆ ಯಾವುದೇ ತೊಂದರೆ ಮಾಡೋದಿಲ್ಲ. ಅದರಲ್ಲಿರುವಂತ ಕಣಗಳು ಅತ್ಯಂತ ಚಿಕ್ಕದಾಗಿರುತ್ತೆ. ಮತ್ತೆ ನಾವಿಲ್ಲಿ ಇದೊಂದು ಮಿಶ್ರಣ ಇದೆ, ನಾವೀಗ ಅಲ್ಲಾಡಿಸಿದ್ರು ಕೂಡ ಅಥವಾ ಅದನ್ನ ಹಾಗೇನೆ ಇಟ್ಟರು ಕೂಡ ಅದರಿಂದ ಕಣಗಳು ತಳಕ್ ಬಂದು ಕುತ್ಕೊಳ್ಳೋದಿಲ್ಲ. ಮಿಶ್ರಣ, ಸಮರೂಪ ಮಿಶ್ರಣದಲ್ಲಿ ಅಥವಾ ಒಂದು ದ್ರಾವಣದಲ್ಲಿ, ಸಮರೂಪ ದ್ರಾವಣದಲ್ಲಿ ಕಣಗಳು ಎಷ್ಟು ಚಿಕ್ಕದಾಗಿರುತ್ತೆ ಅಂತಂದ್ರೆ ನಾವು ಅಲ್ಲಾಡಿಸಿದ್ರು ಕೂಡ, ದ್ರಾವಣ ಅಲ್ಲಾಡಿಸ್ಬಿಟ್ಟು ನಾವು ನೋಡಿದ್ರು ಕೂಡ ಕಣಗಳ ಒಂದು ಚಲನೆ ಕಾಣೋದಿಲ್ಲ. ಹಾಗೇನೆ ಆ ದ್ರಾವಣದ ಮನ್ನ ಹಾಗೇನೆ ಸ್ವಲ್ಪ ಹೊತ್ತು ಹಾಗೇನೆ ಬಿಟ್ರೆ ಆಗ್ಲೂ ಕೂಡ ಕಣಗಳು ತಳಕ್ಕೆ ಬಂದು ಕುತ್ಕೊಳ್ಳೋದಿಲ್ಲ. ಬಿಟ್ಟರೂ ಕೂಡ ಏನಾಗಲ್ಲ, ಕಣಗಳು ತಳವನ್ನು ಸೇರುವುದಿಲ್ಲ. ತಳವನ್ನು ಸೇರುವುದಿಲ್ಲ. ಯಾಕಾಗಿ ಅಂದ್ರೆ ಅವು ಎಷ್ಟು ಚಿಕ್ಕದಾಗಿರುತ್ತೆ ಅಂದ್ರೆ ಸುಮಾರು 1 ನ್ಯಾನೋಮೀಟರ್ಗಿಂತಲೂ ಕಡಿಮೆ ಇರುತ್ತೆ. ಕಣಗಳ ಗಾತ್ರ ಅತ್ಯಂತ ಚಿಕ್ಕದಾಗಿರುತ್ತೆ. ಹೀಗಾಗಿ ಅವು ತಳಕ್ಕೂ ಕೂಡೋದಿಲ್ಲ, ಹಾಗೇನೆ ಅವುಗಳ ಬೆಳಕನ್ನು ಕೂಡ ಚದುರಿಸುವುದಿಲ್ಲ. ಆ ಕಣಗಳನ್ನ ಬರೀ ಗಣ್ಣಿಗೂ ಕೂಡ ನೋಡ್ಲಿಕ್ಕೆ ಆಗಲ್ಲ. ಈ ಕಾರಣ ಅದನ್ನು 1 ನ್ಯಾನೋಮೀಟರ್ಗಿಂತಲೂ ಕೂಡ ಕಡಿಮೆ ಇರ್ತದೆ. ಹೀಗೆ ಈ ಒಂದು ದ್ರಾವಣದಲ್ಲಿರುವ ಕಣಗಳನ್ನ ನಾವು ಇಷ್ಟು ರೀತಿಯಲ್ಲಿ ನಾವು ಗುಣಗಳನ್ನ ನಾವು ಚರ್ಚೆ ಮಾಡಬಹುದು ಅಥವಾ ನೀವು ಗಮನಿಸಬಹುದು. ಸಮರೂಪ ಮಿಶ್ರಣ ಆಗಿದೆ. ಈ ಕಣಗಳ ಗಾತ್ರ ತುಂಬಾ ಚಿಕ್ಕದಾಗಿರುತ್ತೆ. ತುಂಬಾ ಚಿಕ್ಕದು ಅಂತಂದ್ರೆ 1 ನ್ಯಾನೋಮೀಟರ್ ಇದ್ದೂ ಕೂಡ ಕಡಿಮೆ ಇರುತ್ತೆ. ಹಾಗಾಗಿ ಅವು ಬರೀ ಕಣ್ಣಿಗೆ ಕಾಣೋದಿಲ್ಲ, ಬೆಳಕನ್ನು ಕೂಡ ಚದುರಿಸೋದಿಲ್ಲ. ನಾವು ಅಲುಗಾಡಿಸದೆ ಬಿಟ್ರೆ, ಈಗ ನಾವು ಇದನ್ನ ತಾಮ್ರ ಸಲ್ಫೇಟ್ ದ್ರಾವಣ ಇದೆ, ಇದು ನಾವು ಹಿಂಗ ಅಲ್ಲಾಡಿಸಿದ್ರು ಏನೂ ಕಾಣೋದಿಲ್ಲ. ಅಲ್ಲಾಡಿಸಿದ್ರೆ ಹಾಗೇನೆ ಕೆಳಗೆ ಇಟ್ಟರು ಕೂಡ ಆ ತಳಕ್ಕೆ ಬಂದು ಆ ಕಣಗಳು ಬಂದು ಕೆಳಗೆ ಕೂರೋದು ಇಲ್ಲ. ಅರ್ಥ ಏನು ಅಂತ, ಅದು ಸಮರೂಪ ಮಿಶ್ರಣ ಆಗಿರುತ್ತೆ ಅಂತೇಳಿ ಇದು ದ್ರಾವಣ ಅಂತ ಹೇಳ್ತೀವಿ. ಆಮೇಲೆ ಇದು ಘಟಕಾಂಶಗಳು 2, ಒಂದು ದ್ರಾವ್ಯ, ಇನ್ನೊಂದು ದ್ರಾವಕ. ದ್ರಾವ್ಯಕ್ಕೆ ಅನೇಕ ವಸ್ತುಗಳನ್ನೇ ಕೊಡ್ಬೋದು, ದ್ರಾವಕಕ್ಕೆ ನೀರು ಮತ್ತು ಕೆಲವು ಸಾವಯವ ದ್ರಾವಕಗಳನ್ನ ಉದಾಹರಣೆಗೆ ಕೊಡಬಹುದು. ಇಷ್ಟು ಈ ದ್ರಾವಣದ ಗುಣಗಳು. ಹಾಗಾದ್ರೆ ದ್ರಾವಣದ ಗುಣಗಳು ಆದ್ಮೇಲೆ ಅದರ ಸಾರತೆಯನ್ನು ಹೇಗೆ ಪತ್ತೆ ಹಚ್ಚೋದು? ಏನು ಸಾರತೆ ಅಂದರೆ ಕಾನ್ಸಂಟ್ರೇಷನ್. ಸಾರತೆ ಎಷ್ಟು ಪ್ರಮಾಣದಲ್ಲಿ ದ್ರಾವ್ಯ ನೀರಿನಲ್ಲಿ ಕರಗಿದೆ, ಅದರ ದ್ರಾವಕದಲ್ಲಿ ಕರಗಿದೆ, ಅದರ ಆಧಾರದ ಮೇಲೆ ನಾವು ಸಾರೀಕೃತ, ಸಾರಯುಕ್ತ, ಸಾರೀಕೃತ ಅಥವಾ ಪರ್ಯಾಪ್ತ ದ್ರಾವಣ ಅಂತೇಳಿ ನಾವು ವಿಂಗಡಿಸಬಹುದು. ಯಾರಾದ ಮೇಲೆ ದ್ರಾವ್ಯವು ದ್ರಾವಕದಲ್ಲಿ ಕರಗಿರುವ ಪರಿಮಾಣದ ಆಧಾರದ ಮೇಲೆ, ದ್ರಾವ್ಯದ ಪರಿಮಾಣದ ಆಧಾರದ ಮೇಲೆ, ಯಾಕಂದ್ರೆ ದ್ರಾವಣದಲ್ಲಿ ದ್ರಾವ್ಯದ ಪರಿಮಾಣದ ಆಧಾರದ ಮೇಲೆ
ಎಷ್ಟು ಪ್ರಮಾಣದಲ್ಲಿ ಅದರ ಒಂದು ಸಾರತೆ ಇದೆ ಅನ್ನೋದನ್ನ ನಾವು ಹೇಳ್ಬೋದು. ಅದರ ಆಧಾರದ ಮೇಲೆನೆ ಸಾರೀಕೃತ, ಸಾರರಹಿತ ಅಥವಾ ಪರ್ಯಾಪ್ತ ಅಂತೇಳಿ ಹೇಳ್ತೀವಿ. ಈಗ ನಾವು ಈ ಕೂಲ್ ಡ್ರಿಂಕ್ಸ್ ಅಂತ ಕೇಳಿದ್ರೆ ಈ ಕೋಕೋ ಕೋಲಾ, ಪೆಪ್ಸಿ ಇವೆಲ್ಲ ಕೆಲವರು ಬಳಸಿರ್ಬೋದು. ಅದು ನಾವು ಕುಡಿದ್ರೆ ಒಂದೇ ತರ ಟೇಸ್ಟ್ ಇರುತ್ತೆ, ನೀರೇ ಬೇರೆ ಇರಲ್ಲ, ಅದರೊಳಗಿಂದ ಸಕ್ಕರೆ ಅಥವಾ ಈ ತರ ವಸ್ತುಗಳು ಬೇರೆ ಇರೋದಿಲ್ಲ. ಇಡೀ ಇದರಲ್ಲಿ ಏನಾಗುತ್ತೆ, ಎಲ್ಲ ಮಿಕ್ಸಪ್ ಆಗಬಹುದು ಅಲ್ವಾ. ಅದೊಂದು ಸಮರೂಪ ಮಿಶ್ರಣನೇ. ಅದರ ರುಚಿಯನ್ನು ನಾವು ಗುರುಸೋದು, ಅದನ್ನೇ ಬೇರ್ಪಡಿಸ್ಲಿಕ್ಕೆ ಸಾಧ್ಯನೇ ಇದೆ. ಅದರಲ್ಲಿ ಎಷ್ಟು ಪ್ರಮಾಣದಲ್ಲಿ ಕರಗಿರುತ್ತೆ. ನಾವೆಲ್ಲ ಒಂದು ವಸ್ತುವನ್ನ ತಗೊಂಡು ಆ ಒಂದು ಪಾನೀಯ ಬಾಟಲ್ ತಗೊಂಡಾಗ ಅದರಲ್ಲಿ ಘಟಕಾಂಶಗಳನ್ನು ಬರೆದಿರ್ತಾರೆ, ಪ್ರಿಂಟ್ ಮಾಡಿರ್ತಾರೆ. ಯಾವ್ಯಾವುದು ಎಷ್ಟೆಷ್ಟು ಪರ್ಸೆಂಟೇಜ್ ಇದೆ, ಶೇಕಡದ ಗ್ರಾಮಲ್ಲಿ ಇದೆ, ಗ್ರಾಮಲ್ಲಾದ್ರೂ ಹಾಕಿರ್ತಾರೆ. ಸಕ್ಕರೆ, ಉಪ್ಪು, ಅದ್ರಲ್ಲಿ ಬಳಸಿರುವಂಥ ಎಲ್ಲಾ ಪದಾರ್ಥಗಳನ್ನ ಏನ್ ಮಾಡಿರ್ತಾರೆ, ಲೀಸ್ಟ್ ಔಟ್ ಮಾಡಿರ್ತಾರೆ. ಅದರ ಪ್ರಮಾಣ ಇಷ್ಟು ಸಾರತೆ ಇದೆ. ಹಾಗೆಯೇ ನಾವು ಯಾವುದೇ ಒಂದು ರಾಸಾಯನಿಕ ರಾಸಾಯನಿಕ ವಸ್ತುಗಳ ದ್ರಾವಣವನ್ನು ತಗೊಂಡಾಗ ಅವುಗಳ ಸಾರತೆಯನ್ನು ಕೂಡ ಅಲ್ಲಿ ಪಟ್ಟಿ ಮಾಡಿರ್ತಾರೆ. ಇಷ್ಟು ಪರ್ಸೆಂಟೇಜ್ ಇದೆ, ಇಷ್ಟು ಶೇಕಡ ಇದೆ ಅನ್ನೋದನ್ನ ಅವರು ಆ ಒಂದು ಪದಾರ್ಥದ ಮೇಲೆ ನೋಡಿಫೈ ಮಾಡಿರ್ತಾರೆ ಅಥವಾ ಅದನ್ನ ಬರೆದಿರ್ತಾರೆ. ಹಾಗಾದ್ರೆ ಈ ಸಾರತೆಯನ್ನ ಹೇಗೆ, ಏನು ಪರ್ಯಾಪ್ತ ದ್ರಾವಣ ಅಂದ್ರೆ ಏನು? ಪರ್ಯಾಪ್ತ ದ್ರಾವಣ ಏನಿದು? ಪರ್ಯಾಪ್ತ ದ್ರಾವಣ, ಈಗ ಯಾವುದೋ ಒಂದು ದ್ರಾವ್ಯವನ್ನ ನಾವಿಲ್ಲಿ ತಗೊಂಡಿದ್ದೇವೆ. ಉದಾಹರಣೆಗೆ ನಾನು ಇಲ್ಲಿ ಉಪ್ಪನ್ನ ತಗೊಳ್ತೀನಿ. ಉಪ್ಪನ್ನ ತಗೊಂಡ್ಬಿಟ್ಟು ನಾನೇನ್ ಮಾಡ್ತೀನಿ, ಇಲ್ಲಿ ತಗೊಂಡಿದ್ದೀನಿ, ಇಲ್ಲಿ ಉಪ್ಪು ತಗೊಂಡಿದ್ದೀನಿ, ಇಲ್ಲಿ ಕರಗಿ ಕಾಣಿಸ್ತದೆ, ಇಲ್ಲಿ ಕರಗೋಯ್ತು. ಎಷ್ಟು ಪ್ರಮಾಣ ತಗೊಂಡೆ ನಾನು ಅಂದಾಜಿಲ್ಲ, ಸುಮ್ಮನೆ ತಗೊಂಡೆ ಅಂದಾಜ್ ಮೇಲೆ. ಆದ್ರೆ ನಾವು ಒಂದು ದ್ರಾವಣವನ್ನು ಮಾಡ್ಬೇಕಾದ್ರೆ ವೇಟ್ ಮಾಡ್ಬೇಕಾದ್ರೆ ಎಷ್ಟು ಪ್ರಮಾಣದ ತೂಕವನ್ನ ಅದನ್ನ ವಸ್ತುವನ್ನ ತಗೊಂಡಿದ್ದೀವಿ, ಆ ವಸ್ತು ಹಾಗೆ ಎಷ್ಟು ಪ್ರಮಾಣದ ನೀರನ್ನ ತಗೊಂಡಿದ್ದೀವಿ, ದ್ರಾವಕವನ್ನ ತಗೊಂಡಿದ್ದೀವಿ, ಅವೆರಡರ ಅನುಪಾತವನ್ನ ನಾವು ಆ ದ್ರಾವಣದ ಸಾರತೆಯನ್ನ ಹೇಳ್ಬೋದು. ಇದರ ಆಧಾರದ ಮೇಲೆ ಪರ್ಯಾಪ್ತ ದ್ರಾವಣ ಅಂದ್ರೆ ಏನು? ಈಗ ಪರ್ಯಾಪ್ತ ದ್ರಾವಣ ಅಂದ್ರೆ ಒಂದು ನಿರ್ದಿಷ್ಟ ತಾಪದಲ್ಲಿ ಆ ದ್ರಾವ್ಯವು ಕರಗಿರುವಂತಹ ವಸ್ತು ಏನಿದೆ, ದ್ರಾವ್ಯ ಕರಗಿರುವ ಆ ದ್ರಾವಣ ಪರ್ಯಾಪ್ತ ದ್ರಾವಣ ಅಂತೇಳಿ ಕರಿತೀವಿ. ಹಾಗಾದ್ರೆ ಅದರ ಸಾರತೆಯನ್ನ ಆ ಒಂದು ಪರ್ಯಾಪ್ತ ದ್ರಾವಣದ ಆಧಾರದ ಮೇಲೆ ನಾವು ಅಲ್ಲಿ ಗುರುಸುವಂಥದ್ದು. ಎಷ್ಟು ದ್ರಾವ್ಯ, ಪರಿಮಾಣದ ಮೇಲೆ ನಾವು ಆ ಒಂದು ಸಾರತೆಯನ್ನ ಹೇಳ್ತೀವಿ. ಹಾಗಾದ್ರೆ ದ್ರಾವಣದ ಸಾರತೆ ಈಕ್ವಲ್ಸ್ ದ್ರಾವ್ಯದ ರಾಶಿ ದ್ರಾವಕದ ರಾಶಿಯನ್ನು ತಗೋಬಹುದು. ದ್ರಾವ್ಯದ ರಾಶಿ ಅಥವಾ ದ್ರಾವಕದ ರಾಶಿ ಅಂತೇಳಿ ತಗೋಬಹುದು. ಅಥವಾ ಇದನ್ನ ದ್ರಾವಣದ ರಾಶಿ ಅಂತ ಕೂಡ ಕರಿಬಹುದು, ಅದರ ಪರಿಮಾಣ ಅಂತ ಕೂಡ ಕರಿಬಹುದು. ಇಲ್ಲಿ ಫಸ್ಟ್ ಇಲ್ಲಿ ರಾಶಿ ಅಥವಾ ನೋಡಿ ದ್ರಾವ್ಯದ ಪರಿಮಾಣ, ದ್ರಾವಕ ಅಥವಾ ದ್ರಾವಣ, ಇದನ್ನು ಕೂಡ ನಾವು ಸಾರತೆಯಲ್ಲೇ ನಾವು ಹೇಳ್ಬೋದು. ಇಷ್ಟು ರೀತಿಯಲ್ಲಿ ಕೂಡ ನಾವು ಹೇಳ್ಬೋದು. ಅದರ ಸಾರತೆಯನ್ನ ದ್ರಾವ್ಯ ಮತ್ತು ದ್ರಾವಕಗಳ ಅಥವಾ ದ್ರಾವಣದ ಅನುಪಾತ ಏನಿದೆ, ಆ ಅನುಪಾತವನ್ನು ಅಂತ ಕರಿತೀವಿ ನಾವು ದ್ರಾವಣದ ಸಾರತೆ ಅಂತೇಳಿ ಕರಿತೀವಿ. ಆ ದ್ರಾವಣದ ಸಾರತೆಯನ್ನ ಶೇಕಡವಾರು ಕಂಡುಹಿಡಿಯೋದು ಹೇಗೆ? ರಾಶಿ ತಗೊಂಡ್ರೆ ರಾಶಿ, ಗಾತ್ರ ತಗೊಂಡ್ರೆ ಗಾತ್ರ, ಹೇಳೋದು. ದ್ರಾವಣದ ಸಾರತೆ ರಾಶಿ ಅಥವಾ ಅವಳ ಅನುಪಾತವನ್ನು ಯಾವುದ್ರಲ್ಲಿ ತಗೊಳ್ತೀವಿ ಇದ್ರ ಮೇಲೆ ನಾವು ಅದನ್ನ ವ್ಯಕ್ತಪಡಿಸುವಂಥದ್ದು. ದ್ರಾವಣದ ಸಾರತೆಯನ್ನ ದ್ರಾವ್ಯದ ಪರಿಮಾಣ ಮತ್ತು ದ್ರಾವಣದ ಪರಿಮಾಣದ
ಅನುಪಾತಗಳನ್ನ ನಾವು ದ್ರಾವಣದ ಸಾರತೆ ಅಂತೇಳಿ ಹೇಳ್ತೀವಿ. ದ್ರಾವ್ಯದ ಪರಿಮಾಣ, ದ್ರಾವಣದ ಪರಿಮಾಣ ಅಥವಾ ದ್ರಾವ್ಯದ ಪರಿಮಾಣ, ದ್ರಾವಣ ಬದಲಾಗಿ ದ್ರಾವಕದ ಪರಿಮಾಣವನ್ನು ಕೂಡ ತಗೊಂಡು ಅದರ ಅನುಪಾತಗಳನ್ನ ನಾವು ಲೆಕ್ಕ ಹಾಕಿದ್ರೆ ಅದರ ಸಾರತೆಯನ್ನ ನಾವು ಲೆಕ್ಕ ಹಾಕಬಹುದು. ಹಾಗೇನೆ ದ್ರಾವಣದ ಶೇಕಡವಾರು ಪ್ರಮಾಣ ಕಂಡುಹಿಡಿಯೋದು ಹೇಗೆ? ರಾಶಿಗಳ ತಗೊಂಡು ನೋಡಿದಾಗ ಅಥವಾ ಗಾತ್ರಗಳನ್ನು ತಗೊಂಡಾಗ ಎರಡಲ್ಲೂ ಕೂಡ ನಾವು ರಾಶಿ ಅಥವಾ ಗಾತ್ರ ಯಾವ್ದ್ರಲ್ಲಿ ಕೇಳ್ತಾರೆ ಆದ್ರಲ್ಲಿ ನಾವು ಅನುಪಾತಗಳನ್ನ ಲೆಕ್ಕಾಚಾರ ಹಾಕಬಹುದು. ಅಲ್ಲೇನಾಗುತ್ತೆ, ದ್ರಾವ್ಯದ ರಾಶಿ ಕೊಟ್ರೆ ರಾಶಿ ತಗೋಬೇಕಾಗುತ್ತೆ, ಗಾತ್ರ ತಗೊಂಡ್ರೆ ಗಾತ್ರ ಕೊಟ್ರೆ ಗಾತ್ರವನ್ನು ತಗೋಬೇಕಾಗುತ್ತೆ. ದ್ರಾವ್ಯದ ರಾಶಿ ಡಿವೈಡ್ ಬೈ ದ್ರಾವಣದ ರಾಶಿ ಇಂಟು 100 ಶೇಕಡ. ಅದರ ಅನುಪಾತಗಳನ್ನ ಲೆಕ್ಕಾಚಾರ ಹಾಕಿದ್ರೆ ನಮ್ಗೆ ನಿರ್ದಿಷ್ಟವಾಗಿ ದ್ರಾವಣದ ಶೇಕಡವಾರು ಪ್ರಮಾಣ ಎಷ್ಟು ಅನ್ನೋದು ನನಗೆ ಗೊತ್ತಾಗುತ್ತೆ. ಈ ಎರಡು ಸಮೀಕರಣಗಳ ರೂಪದಲ್ಲಿರೋದನ್ನ ಪದಗಳಲ್ಲಿ ಬರ್ಕೊಳ್ರೆ ಇಲ್ಲಿ ಕೆಲವಾರು ಸಮಸ್ಯೆಗಳ ಲೆಕ್ಕಗಳು ಬರ್ತದೆ. ಅಲ್ಲಿ ಒಂದು ಸಮಸ್ಯೆಯನ್ನ ನಾವು ಬಿಡಿಸಿದ್ರೆ ಇದರಲ್ಲಿ ಯಾವ ರೀತಿ ನಾವು ಅದನ್ನ ಪತ್ತೆ ಹಚ್ಚಬಹುದು ಅಥವಾ ಈ ಸಾರತೆಯ ಪ್ರಮಾಣವನ್ನು ಯಾವ ರೀತಿ ನಾವು ಕಂಡುಹಿಡಿಯಬಹುದು ಅನ್ನೋದನ್ನ ಒಂದು ಸರಳ ಸಮಸ್ಯೆಯನ್ನ ಬಿಡಿಸೋದ್ರ ಮುಖಾಂತರ ಅದನ್ನ ನೋಡೋಣ. ಇಷ್ಟನ್ನ ಬರ್ಕೊಡ್ರೆ ದ್ರಾವಣದ ಸಾರತೆ, ದ್ರಾವಣದ ಶೇಕಡಾವಾರು, ರಾಶಿಗಳ ನಡುವಿನ ಅನುಪಾತ. ರಾಶಿಗಳನ್ನು ತಗೊಂಡಾಗ ದ್ರಾವ್ಯದ ರಾಶಿ ಬರುತ್ತೆ ಡಿವೈಡ್ ಬೈ ದ್ರಾವಣದ ರಾಶಿ ಇಂಟು 100. ಹಾಗೆಯೇ ದ್ರಾವಣದ ಶೇಕಡಾವಾರು ಗಾತ್ರಗಳ ನಡುವಿನ ಅನುಪಾತ ತಗೊಂಡಾಗ ಅಲ್ಲಿ ಗಾತ್ರವನ್ನು ನಾವಲ್ಲಿ ತಗೊಂಡಿದ್ದೀವಿ. ಇದನ್ನ ನೋಟ್ ಮಾಡಿಕೊಂಡ್ರೆ ಇದಕ್ಕೆ ಸಂಬಂಧಪಟ್ಟ ಅನೇಕ ಅಭ್ಯಾಸದಲ್ಲಿ ಅನೇಕ ಲೆಕ್ಕಗಳು ಕೂಡ ಇದೆ. ಪಾಠದಲ್ಲಿ ಕೂಡ ನಿಮ್ಮ ಆ ಒಂದು ಪಾಠದಲ್ಲಿ ಇದ್ದಾವೆ. ಆ ಒಂದು ಸಮಸ್ಯೆಗಳನ್ನ ಬಿಡಿಸೋದ್ರ ಮುಖಾಂತರ ನಿಮಗೆ ಇನ್ನೂ ಹೆಚ್ಚು ಅರ್ಥ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸರಳವಾಗಿರುವಂತಹ ಒಂದು ಲೆಕ್ಕವನ್ನು ನೋಡೋಣ. ಸಮಸ್ಯೆ ಬಿಡಿಸೋಣ. ಇಲ್ಲೊಂದು ಸಮಸ್ಯೆ, 320 ಗ್ರಾಂ ನೀರಿನಲ್ಲಿ 40 ಗ್ರಾಂ ಸಾಮಾನ್ಯ ಉತ್ಪನ್ನ ಕರಗಿಸಿದೆ. ಇಲ್ಲೇ ಒಂದು ಉದಾಹರಣೆನ ತಗೊಳ್ಳೋದಾದ್ರೆ ಇಲ್ಲಿ 320 ಗ್ರಾಂ ನೀರನ್ನ ತಗೊಂಡಿದೆ, ಅದರೊಳಗೆ 40 ಗ್ರಾಂ ಉತ್ಪನ್ನ ಹಾಕಿ ಕರಗಿಸಿದೆ. ಇಲ್ಲಿ ಒಂದು ದ್ರಾವಣ ನಿರ್ಮಾಣ ಆಯಿತು, ಒಂದು ದ್ರಾವಣ ಉಂಟಾಯಿತು. ಆ ದ್ರಾವಣ ಉಂಟಾದಾಗ ಆ ದ್ರಾವಣದ ಶೇಕಡವಾರು ರಾಶಿಗಳ ಅನುಪಾತದಲ್ಲಿ ಲೆಕ್ಕಾಚಾರ ಮಾಡಿ ಅಂತೇಳಿ ಇದೆ. ಆ ಲೆಕ್ಕಾಚಾರ ಮಾಡ್ಬೇಕಾದ್ರೆ ಫಸ್ಟ್ ದತ್ತಾಂಶಗಳೇನಿದೆ ಅದನ್ನ ಒಂದ್ ಕಡೆ ಬರ್ಕೋಬೇಕು. ಯಾವುದೇ ಸಮಸ್ಯೆ ಕೊಟ್ಟಾಗ ಫಸ್ಟ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ದತ್ತಾಂಶಗಳು ಏನೇನೋ ಆ ಒಂದು ಸಮಸ್ಯೆಯಲ್ಲಿ ಏನೇನು ಗೋಚರ ಆಗ್ತಾ ಇದೆ ಅದನ್ನ ನಾವು ಬರ್ಕೋಬೇಕಾಗುತ್ತೆ. ಏನ್ ಕೊಟ್ಟಿದ್ದಾರೆ? ಒಂದೇದು ನೀರಿನ ದ್ರಾವಕ. ಇಲ್ಲಿ ದ್ರಾವಕ ಯಾರಪ್ಪ ಅಂದ್ರೆ ನೀರು. ದ್ರಾವಕದ ರಾಶಿ $320 ಗ್ರಾಂ. ಎರಡನೇದಾಗಿ ದ್ರಾವ್ಯ ಕರಗುವ ವಸ್ತು. ಇಲ್ಲಿ ದ್ರಾವಕ ದ್ರಾವ್ಯ. ದ್ರಾವ್ಯ ಅಂದ್ರೆ ಕರಗುವ ವಸ್ತು, ದ್ರಾವಕ ಅಂದ್ರೆ ಕರಗಿಸಿಕೊಳ್ಳುವ ವಸ್ತು. ಆದ್ರೆ ಕರಗುವ ವಸ್ತು ಯಾವ್ದ್ರಲ್ಲಿ? ಉಪ್ಪು. ದ್ರಾವ್ಯ ಉಪ್ಪು. ಇಲ್ಲಿ 40 ಗ್ರಾಂ. ಈಗ ಅವ್ರು ಕೇಳೋದೇನಪ್ಪ? ಶೇಕಡವಾರು ರಾಶಿ, ಅವುಗಳ ರಾಶಿಗಳ ನಡುವಿನ ಅನುಪಾತವನ್ನ ಕಂಡುಹಿಡಿಯಬೇಕು. ನಮಗೆ ಗೊತ್ತಿಲ್ಲ. ಈಗ ಇಲ್ಲಿ ನಮಗೆ 3 ಸಮಸ್ಯೆಗಳನ್ನು ಬಿಡಿಸಲಿಕ್ಕೆ ದಾರಿಗಳಿದ್ದಾವೆ. ಇದು ಸಾರತೆಯನ್ನ, ಶೇಕಡವಾರು ರಾಶಿ, ಶೇಕಡವಾರು ಗಾತ್ರ. ಈಗ ನಮಗೆ ಬೇಕಾಗಿರುವಂತಂದ್ರೆ ರಾಶಿ ಕೊಟ್ಟಿದ್ದಾರೆ. ಈಗ ನಮಗೆ ದ್ರಾವಕ ಗೊತ್ತಿದೆ, ದ್ರಾವ್ಯ ಗೊತ್ತಿದೆ. ದ್ರಾವಣ ಅಂದ್ರೆ ಏನು? ದ್ರಾವಣ ಅಂದ್ರೆ ಏನಪ್ಪಾ ಅಂತಂದ್ರೆ ದ್ರಾವ್ಯ ಮತ್ತು ದ್ರಾವಕಗಳ ಸಮರೂಪ ಮಿಶ್ರಣ. ಇಲ್ಲಿ ದ್ರಾವ್ಯ, ದ್ರಾವಣ ಅಂದ್ರೆ ಏನು? ದ್ರಾವಣ ಅಂದ್ರೆ ದ್ರಾವ್ಯ ಮತ್ತು ದ್ರಾವಕಗಳ ಮಿಶ್ರಣ.
ದ್ರಾವ್ಯ ಪ್ಲಸ್ ದ್ರಾವಕ. ದ್ರಾವ್ಯ ಮತ್ತು ದ್ರಾವಕಗಳ ಮಿಶ್ರಣದಲ್ಲಿ ದ್ರಾವ್ಯ ಎಷ್ಟಿದೆ ಇಲ್ಲಿ ನೋಡ್ಕೋಬಹುದು. ದ್ರಾವ್ಯ ಉಪ್ಪು 40 ಗ್ರಾಮ್ ಇದೆ ಅಲ್ವಾ, 40 ಗ್ರಾಮ್ ಇದೆ. ಹಾಗೆಯೇ ದ್ರಾವಕ 320 ಗ್ರಾಮ್ ಇದೆ. ಕೂಡಿದ್ರೆ ಎಷ್ಟಾಗುತ್ತೆ ಇಲ್ಲಿ ಅಬ್ಸರ್ವ್ ಮಾಡಿ, 360 ಗ್ರಾಮ್ ಆಯ್ತು. 360 ಗ್ರಾಮ್ ಆಯ್ತು ಅಲ್ವಾ. 320ಕ್ಕೆ 40 ಸೇರಿದ್ರೆ 360. ಹಾಗಾದ್ರೆ ದ್ರಾವಣದ ಪರಿಮಾಣ ಎಷ್ಟಿದೆಪ್ಪ ಅಂತಂದ್ರೆ 360 ಗ್ರಾಮ್ ಇದೆ. ಆ 360 ಗ್ರಾಮ್ ಇರುವಂತಹ ಈ ಒಂದು ದ್ರಾವಣದಲ್ಲಿ ಶೇಕಡ ರಾಶಿಗಳ ಅನುಪಾತದಲ್ಲಿ ಲೆಕ್ಕಾಚಾರ ಮಾಡಿ. ಈಗ ಈ ಒಂದು ಸಮೀಕರಣದಲ್ಲಿ ಸೂತ್ರದಲ್ಲಿ ದ್ರಾವ್ಯದ ರಾಶಿ ನಿಮಗೆ ಗೊತ್ತಿದೆ 40, ದ್ರಾವಣದ ರಾಶಿ ಎಷ್ಟಿದೆ 360 ಇಂಟು ಎಷ್ಟಿದೆ ಇಲ್ಲಿ 100 ಇದೆ, ಕಾಣಿಸ್ತಾ ಇದೆ. ಈಗ ನಾವು ಕ್ಯಾನ್ಸಲ್ ಆಯಿತು. ಇದು ನನ್ನ 400 36. ಇದನ್ನು ನಾವು ಭಾಗಾಕಾರ ಮಾಡಿದ್ರೆ ಸರಿ ಸುಮಾರು 1.1 ಶೇಕಡ 10. ಈಗ ನಾವು ಅದನ್ನ ಸಂಕ್ಷಿಪ್ತಗೊಳಿಸಿದ್ರೆ ಭಾಗಾಕಾರವನ್ನು ಮಾಡಿದ್ರೆ 36 ಅಂದ್ರೆ 36, 44 ಇತ್ತು ಮತ್ತೆ 40 ಆಯಿತು, 11 ಮತ್ತೆ ಹೋಗೋದಿಲ್ಲ. ಅದನ್ನ ಸುಮಾರು 11.1 ಶೇಕಡ. ಹಾಗಾದ್ರೆ ದ್ರಾವಣದ ಶೇಕಡವಾರ ರಾಶಿಗಳ ನಡುವಿನ ಅನುಪಾತ ಎಷ್ಟು 11.1 ಶೇಕಡ. ಇದು ಸಿಂಪಲ್ ಆಗಿದೆ, ಇದು ಸರಳವಾಗಿದೆ. ಇಷ್ಟೇ ಈ ಒಂದು ಶೇಕಡ. ನಮಗೆ ಗೊತ್ತಿರಬೇಕು ದ್ರಾವಣ ಅಂದ್ರೆ ಏನು, ದ್ರಾವಕ ಅಂದ್ರೇನು, ದ್ರಾವ್ಯ ಅಂದ್ರೆ ಏನು. ಈ 3 ಅಂಶಗಳು ನಮಗೆ ಗೊತ್ತಿತ್ತು ಅಂತಂದ್ರೆ ಇದರ ಒಂದು ಸಮಸ್ಯೆಯನ್ನು ಸುಲಭವಾಗಿ ಬಗೆಹರಿಸಬಹುದು ಮತ್ತು ಸುಲಭವಾಗಿ ನಾವು ಕೂಡ ಅರ್ಥ ಮಾಡ್ಕೋಬಹುದು. ನಿಮಗೆ ಉನ್ನತ ವ್ಯಾಸಂಗದಲ್ಲಿ ನೀವೇನಾದರೂ ರಸಾಯನಶಾಸ್ತ್ರದಲ್ಲಿ ಅಥವಾ ಇನ್ನು ವಿಜ್ಞಾನ ವಿಷಯನ ತಗೊಂಡ್ರೆ ಆ ತಗೊಂಡಾಗಲಿ ನಿಮಗೆ ಹೇಳ್ತಾರೆ ಇಷ್ಟು ದ್ರಾವಣವನ್ನು ತಯಾರಿಸಿ, ಇಷ್ಟು ಪ್ರಮಾಣದಲ್ಲಿರುವಂತಹ ಹೈಡ್ರೋಕ್ಲೋರಿಕ್ ಆಮ್ಲನೇ ಆಗಲಿ ಅಥವಾ ಮತ್ತೊಂದು ಆಗಲಿ ದ್ರಾವಣವನ್ನು ಸೋಡಿಯಂ ಹೈಡ್ರಾಕ್ಸೈಡ್ ಈ ಥರ ಯಾವ ಒಂದು ದ್ರಾವಣವನ್ನು ಅವ್ರು ಕೇಳ್ಬಿಟ್ಟು ಈ ಥರ ಇವನ್ನ ಕೊಟ್ಬಿಟ್ಟು ಇಷ್ಟು ಪ್ರಮಾಣದ ಪರಿಮಾಣವನ್ನು ಹೊಂದಿರುವಂತಹ ದ್ರಾವಣವನ್ನು ತಯಾರಿಸಿ ಅಂತೇಳಿ ಕೊಡ್ಬೋದು. ಅವಾಗ ಅದಕ್ಕೆ ನಿಮಗೆ ಅಲ್ಲಿ ಬ್ಯಾಲೆನ್ಸ್ ಇರುತ್ತೆ, ಅದು ತೂಕ ಮಾಡಿಬಿಟ್ಟು ಅವಶ್ಯಕ ಮಾಡೋದನ್ನ ದ್ರಾವ್ಯ ಎಷ್ಟು ದ್ರಾವಕ ಎಷ್ಟು ಅದನ್ನು ಮಿಶ್ರಣ ಮಾಡಿ ಅದನ್ನು ಲೆಕ್ಕಾಚಾರ ಮಾಡಿ ಅದನ್ನು ನೀವು ಕೂಡ ಅದನ್ನು ತಯಾರಿಸಲಿಕ್ಕೆ ಸಾಧ್ಯ ಆಗ್ತದೆ. ಅದು ಉನ್ನತವಾಗಿರುವಂತಹ ಒಂದು ಶಿಕ್ಷಣದಲ್ಲಿ ಇಲ್ಲಿ ನಿಮಗೆ ಬೇಕಾಗಿರುವಂಥದ್ದು ದ್ರಾವ್ಯ ಅಂದ್ರೇನೋ, ದ್ರಾವಣ ಅಂದ್ರೇನೋ, ದ್ರಾವಕ ಅಂದ್ರೇನೋ, ಅದರ ಸಾರತೆಯನ್ನು ಯಾವ ರೀತಿ ಲೆಕ್ಕಾಚಾರ ಮಾಡೋದು ಇಷ್ಟು ನಿಮಗೆ ನೆನಪಲ್ಲಿ ಇರಲಿ. ಮುಂದಿನದ್ದು ನಾವು ನಿಲಂಬಿತ ಮಿಶ್ರಣಗಳು. ನಿಲಂಬಿತ ಮಿಶ್ರಣ ಅಂತ ಏನಪ್ಪ ಅಂತಂದ್ರೆ ಅಸಮರೂಪ ವ್ಯವಸ್ಥೆಯಲ್ಲಿರುವಂತಹ ಘನವಸ್ತುಗಳು. ಈಗ ಒಂದು ದ್ರಾವಣ ತಗೊಂಡ್ರೆ ಆ ದ್ರಾವಣದ ಕಣಗಳು ಅಡ್ಡಾದಿಡ್ಡಿ ಚಲಿಸ್ತಾ ಇರ್ತವೆ, ಕಾಣಿಸ್ತದೆ, ಬರೀ ಕಣ್ಣಿಗೆ ಕಾಣಿಸ್ತದೆ. ವಿಲಂಬಿತವಾಗಿ ಇಡೀ ಒಂದು ದ್ರಾವಣದಲ್ಲಿ ಹರಡಿಕೊಂಡಿರ್ತದೆ. ಅವು ವಿಲೀನ ಆಗಿರೋದಿಲ್ಲ, ಆ ದ್ರಾವಣದಲ್ಲಿ ಆ ಕಣಗಳು ವಿಲೀನ ಆಗಿರೋದಿಲ್ಲ. ಅವ್ರು ಹಾಗೇನೆ ಇಟ್ಬಿಟ್ರೆ ಏನಾಗುತ್ತೆ ಅಂತಂದ್ರೆ ತಳಕ್ಕೆ ಬಂದು ಸೇರ್ಕೊಳ್ಳುತ್ತೆ. ಈಗ ನಾವು ಇದಕ್ಕೆ ಮಡ್ಡಿ ಮಿಶ್ರಣ ಒಂದು ತಗೊಳ್ಬಹುದು. ಮಡ್ಡಿ ಮಿಶ್ರಣದಲ್ಲಿ ಕಣಗಳು ಸ್ವಲ್ಪ ಹೊತ್ತು ಹಂಗೆ ಆಟ ಅಲ್ಲೇ ಮಿಕ್ಸ್ ಆಗಿರುತ್ತೆ, ಸ್ವಲ್ಪ ಹೊತ್ತು ಬಿಟ್ಟರೆ ಏನಾಗಿರುತ್ತೆ ತಳಕ್ಕೆ ಬಂದು ಕುತ್ಕೊಳ್ಳುತ್ತೆ. ಅದೇ ರೀತಿ ಇವು ಕೂಡ ಅಷ್ಟೇ. ಇಲ್ಲೇ ನಿಲಂಬಿತ ಕಣಗಳು ಅಸಮರೂಪ ವ್ಯವಸ್ಥೆಯಲ್ಲಿರುತ್ತೆ. ಘನಸ್ಥಿತಿಯಲ್ಲಿರುವಂತ ವಸ್ತುಗಳು ಅವು ದ್ರಾವಣದಲ್ಲಿ ವಿಲೀನ ಆಗಿರೋದಿಲ್ಲ, ಅವುಗಳ ಇಡೀ ಒಂದು ವ್ಯವಸ್ಥೆನಲ್ಲಿ ಹರಡಿಕೊಂಡಿರುತ್ತೆ. ಅವುಗಳನ್ನ ಹಾಗೇನೆ ಈಗ ನಾವು ಅದನ್ನ ಈಗ ಒಂದು ಉದಾಹರಣೆ ನಿಮಗೆ ತೋರಿಸೋದ್ರೆ ಇದು ಮಡ್ಡಿ ಮಿಶ್ರಣದ ಒಂದು ತೋರಿಸ್ತೀನಿ ನಿಮಗೆ. ಅದರ ಪ್ರಕಾರ ನಿಮಗೆ ಅರ್ಥ ಆಗ್ತದೆ ಹೇಗೆ ಇರ್ಬೋದು ಅಂತ ಹೇಳಿ. ಇಲ್ಲಿ ನೋಡಿ, ಇದು ಕಣಗಳ ಈ ವಿಲಂಬಿತ ಕಣಗಳಿಗೆ ಆ ರೀತಿ ನಾವು ತೋರಿಸೋದಾದ್ರೆ ಸ್ವಲ್ಪ ಹೊತ್ತು ಹಾಗೇನೆ ಬಿಟ್ರೆ
ನೋಡಿ ಕೆಳಗೆ ಬಂದು ಕುತ್ಕೊಳ್ಳೋದು. ಹಾಗೆ ಇಡೀ ಒಂದು ದ್ರಾವಣದಲ್ಲಾದ ಕಣಗಳು ಕರಗೋದಿಲ್ಲ, ವಿಲೀನ ಆಗೋದಿಲ್ಲ. ಅವು ಹಾಗೇನೆ ಬಿಟ್ಟೇನಾಗುತ್ತೆ, ತಳಕ್ಕೆ ಬಂದು ಕುತ್ಕೊಳ್ತದೆ. ಅಂತಹ ಒಂದು ಅಸಮರೂಪ ವ್ಯವಸ್ಥೆಯಲ್ಲಿರುವಂಥದ್ದನ್ನ ನಾವು ನಿಲಂಬಿತ ಮಿಶ್ರಣ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಈ ನಿಲಂಬಿತ ಮಿಶ್ರಣದಲ್ಲಿರುವಂತಹ ಕಣಗಳ ಅಥವಾ ನಿಲಂಬಿತ ಮಿಶ್ರಣದ ಸಾಮಾನ್ಯ ಗುಣಗಳೇನಿದ್ದಾವೆ, ಏನು ಲಕ್ಷಣಗಳಿದ್ದಾವೆ, ಅವುಗಳನ್ನು ನಾವು ಪಟ್ಟಿ ಮಾಡೋದಾದ್ರೆ, ಮೊದಲನೇದಾಗಿ ಇವು ಬರಿಗಣ್ಣಿಗೆ ಕಾಣಿಸ್ತದೆ. ಬರಿಬೋದಾ? ಗುಣಗಳನ್ನ ತಗೊಳ್ತಾರೆ. ನಿಲಂಬಿತ ಕಣಗಳು ಅಸಮರೂಪ ಮಿಶ್ರಣ ಅಂತ ಹೇಳ್ಬೋದು. ಒಂದು ಅಸಮರೂಪ ಮಿಶ್ರಣವಾಗಿದೆ. ಅದರಲ್ಲಿರುವ ಕಣಗಳು ಬರಿಗಣ್ಣಿಗೆ ಕಾಣಿಸುತ್ತವೆ. ಕಣಗಳು ಬರಿಗಣ್ಣಿಗೆ ಇವು ಬೆಳಕಿನ ಕಿರಣಕ್ಕೆ ಅಡ್ಡಿಪಡಿಸುತ್ತದೆ, ಪಥವನ್ನ ಮೂಡಿಸುತ್ತೆ. ಈ ಮಿಶ್ರಣ ಬೆಳಕಿನ ಪಥವನ್ನು, ಪಥ ಅಂದ್ರೆ ಏನು? ದಾರಿ. ಇದು ಬೆಳಕಿನ ಪಥವನ್ನು ಕೂಡ ಇದು ಮಾಡ್ತದೆ ಅಂತೇಳಿ ನಾವಿಲ್ಲಿ ನೋಡಬಹುದು. ಹಾಗೇನೆ ಈ ಒಂದು ನಿಲಂಬಿತ ಮಿಶ್ರಣವನ್ನ ನಾವು ಹಾಗೇನೆ ಬಿಟ್ರೆ ಅಲ್ಲಿದ್ದ ಕಣಗಳು ತಳಕ್ಕೆ ಬಂದು ಕುತ್ಕೊಳ್ಳುತ್ತೆ. ತಳವನ್ನ ಸೇರುತ್ತೆ ಅಂತ ಹೇಳೋದು. ಅದು ನಾವು ಪರೀಕ್ಷೆ ಚಟುವಟಿಕೆ ಮೂಲಕ ನೋಡಬಹುದು. ಅವನ ಸೋಸುಗಳ ಮುಖಾಂತರ ಬೇರ್ಪಡಿಸಲಿಕ್ಕೆ ಸಾಧ್ಯ ಆಗ್ತದ. ಅವನ್ನ ಈ ರೀತಿನಲ್ಲಿ ನಾವು ಚಟುವಟಿಕೆಯನ್ನ ನೋಡ್ಕೊಂಡ್ಬಿಟ್ಟು ನಾವು ಅದನ್ನ ಇದು ಮಾಡೋದು. ಚಟುವಟಿಕೆಯ ಮುಖಾಂತರ ಅದನ್ನ ಅವಳ ಗುಣಗಳನ್ನ ನಾವು ಪತ್ತೆ ಹಚ್ಚಬಹುದು. ಈಗ ನಿಲಂಬಿತ ಮಿಶ್ರಣದ ಕಣಗಳನ್ನು ಸೋಸುವಿಕೆಯಿಂದ ಬೇರ್ಪಡಿಸಬಹುದು. ಹೀಗೆ ಕೆಲವಾರು ಗುಣಗಳನ್ನ ನಾವು ಈ ನಿಲಂಬಿತ ಮಿಶ್ರಣದಲ್ಲಿ ಗಮನಿಸಬಹುದು. ಇದಿಷ್ಟು ನಾವು ಇಲ್ಲಿ ಗಮನಿಸುತ್ತದೆ ಒಂದು ನಿಲಂಬಿತ ಮಿಶ್ರಣ ಮತ್ತು ಅವುಗಳ ಗುಣಲಕ್ಷಣಗಳು. ಈ ಗುಣಲಕ್ಷಣಗಳನ್ನ ಆಧಾರವಾಗಿ ಇಟ್ಕೊಂಡೆ ನಾವು ದ್ರಾವಣಗಳ ವಿಧಗಳನ್ನ ಅಥವಾ ಮಿಶ್ರಣ ವಿಧಗಳನ್ನ ನಾವು ಗುರುತಿಸಿರುವಂಥದ್ದು. ಇಷ್ಟು ಈ ಒಂದು ಅಧ್ಯಾಯದಲ್ಲಿ ಮೊದಲನೇ ಅವಧಿನಲ್ಲಿ ನಾವು ತಿಳ್ಕೊಂಡಿರುವಂತಹ ವಿಚಾರಗಳು. ಮೊದಲನೇದಾಗಿ ಮಿಶ್ರಣಗಳು, ಆ ಮಿಶ್ರಣಗಳಲ್ಲಿರುವಂತಹ ಶುದ್ಧ ವಸ್ತುಗಳು, ಹಾಗೇನೆ ದ್ರಾವಣಗಳು, ದ್ರಾವಣಗಳ ವಿಧಗಳು, ದ್ರಾವಣಗಳ ಗುಣಗಳು, ಅದ್ರ ಜೊತೆಗೆ ದ್ರಾವಣದ ಸಾರತೆ, ಶೇಕಡವಾರು ಸಾರತೆ, ಜೊತೆಗೆ ಈ ನಿಲಂಬಿತ ಮಿಶ್ರಣಗಳು ಮತ್ತು ಅವುಗಳ ಗುಣಗಳು. ಈಗ ನಿಮಗೆ ಇಲ್ಲಿ ಒಂದು ವಿಷಯ ನಾವು ತಿಳ್ಕೊಂಡು ಇದ್ರ ಮೇಲೆ ಕೆಲವಾರು ಪ್ರಶ್ನೆಗಳನ್ನ ಇಲ್ಲಿ ನಾವು ರಸಪ್ರಶ್ನೆ ಅಂತೇವೆ, ಒಂದು 4 ಪ್ರಶ್ನೆಗಳನ್ನ ನಾನು ಇಲ್ಲಿ ಗುರುಸ್ತೀನಿ. ಆ
ಗುರುಸಿದಾಗ ನೀವು ಯಾವ ರೀತಿ ಅದಕ್ಕೆ ಉತ್ತರವನ್ನ ನಿಮ್ಮ ಮನಸ್ಸಿನಲ್ಲಿ ಮೂಡುತ್ತೆ ಅದನ್ನ ತಿಳ್ಕೊಳ್ಳೋಣ. ಮೊದಲನೇದಾಗಿ ಕೆಲವು ಒಂದು ಸರಳವಾಗಿರುವಂತಹ ರಸಪ್ರಶ್ನೆ. ದ್ರಾವಣದಲ್ಲಿ ಕರಗುವ ವಸ್ತುವಿಗೆ ಏನೆಂದು ಕರೆಯುತ್ತಾರೆ? ಇದರಲ್ಲಿ ಒಂದು ಆಪ್ಷನ್ಸ್ ನಲ್ಲಿ ಕೊಡ್ತೀನಿ, 4 ಆಪ್ಷನ್ಸ್. ಇದರಲ್ಲಿ ದ್ರಾವಕ, ಎರಡನೇದು ದ್ರಾವ್ಯ, ಇದು ಕಲಿಲ, ಮಿಶ್ರಣ. ಇದಕ್ಕೆ ಉತ್ತರವನ್ನ ನೀವು ನಿಮ್ಮ ಮನಸ್ಸಲ್ಲೇ ಬರ್ಬೋದು. ಈಗ ಉತ್ತರ ಯಾವುದು ಇರ್ಬೋದು ಅಂತ ಹೇಳಿ. ಕರಗುವ ವಸ್ತು ಯಾವ್ದಿರುತ್ತೆ? ಆಗ ನಿಮ್ಮ ಮನಸ್ಸಲ್ಲಿ ನೋಡುವಂಥದ್ದು ಉತ್ತರ ಸರಿನ ತಪ್ಪು ನೀವೇ ಮಾಡ್ಕೊಡ್ರಿ. ಉತ್ತರ ಬಿ, ದ್ರಾವ್ಯ, ಕರಗುವ ವಸ್ತು. ಹಾಗೆ ಕರಗಿಸಿಕೊಳ್ಳುವ ವಸ್ತು ಅಂತ ಕರೀತಾರೆ, ದ್ರಾವಕ ಅಂತ ಹೇಳಿ ಕರೀತಾರೆ ಅಲ್ವಾ? ಈಗ ಎರಡನೇ ಒಂದು ರಸಪ್ರಶ್ನೆಯಲ್ಲಿ ಎರಡನೇ ಪ್ರಶ್ನೆಯನ್ನ ನಾವು ನೋಡೋಣ. ದ್ರಾವಕ ಮತ್ತು ದ್ರಾವಣದ ಅನುಪಾತ. ಬಿ, ದ್ರಾವಕ ಮತ್ತು ದ್ರಾವಕ ಪರಿಮಾಣ ಮತ್ತು ಅನುಪಾತ. ದ್ರಾವ್ಯದ ರಾಶಿ ಮತ್ತು ದ್ರಾವಕದ ರಾಶಿಗಳ ಅನುಪಾತ. ಇಲ್ಲಿ ಇಲ್ಲಿ ನಿಮಗೆ ಕನ್ಫ್ಯೂಷನ್ ಆಗ್ಬೋದು, ಅದನ್ನ ನೀವು ಪರಿಹರಿಸ್ತೀರಿ. ನೋಡಿ, ಇಲ್ಲಿ ಫಸ್ಟ್ ದ್ರಾವಣದ ಸಾರತೆಯನ್ನು ಪತ್ತೆ ಹಚ್ಚುವ ಸಮಯದಲ್ಲಿ ಗಮನಿಸಬೇಕಾದ ಅಂಶಗಳು ಯಾವುವು? ಅಲ್ಲಿ ನಮಗೆ ಸಾರತೆ ಒಂದು ವ್ಯತ್ಯಾಸವನ್ನ ನಾವು ಅಥವಾ ಸಾರತೆಯನ್ನು ಕಂಡುಹಿಡಿಬೇಕಾದ್ರೆ ನಾವು ಯಾವ ಒಂದು ಸಮೀಕರಣ ಅಥವಾ ಸೂತ್ರವನ್ನು ಬಳಸ್ತೀವಿ ಅಂತ ಹೇಳಿ. ಅಲ್ಲಿ ದ್ರಾವಕ ದ್ರಾವಣದ ಅನುಪಾತ ಅಲ್ಲ. ಒಂದು ದ್ರಾವಣದ ಸಾರತೆ ಅಂತಂದ್ರೆ ದ್ರಾವ್ಯದ ದ್ರಾವ್ಯದ ಪರಿಮಾಣ ಹಾಗೇನೆ ಡಿವೈಡ್ ಬೈ ದ್ರಾವಕ ಅಥವಾ ದ್ರಾವಣದ ಪರಿಮಾಣ.
ಇಲ್ಲಿ ಬರೀ ದ್ರಾವಕ ಮತ್ತು ದ್ರಾವಣದ ಅನುಪಾತ ಅಂತ ಇದೆ. ಪರಿಮಾಣ ಬಿಟ್ಟು ಹೋಗ್ಬಿಟ್ಟಿದೆ ಇಲ್ಲಿ. ಹಾಗೆ ನೀವು ಇದನ್ನ ಕೂರಿಸಬಹುದು, ಇದಲ್ಲ. ಏನ್ ಕೂರಿಸ್ಬೇಕು ನಾವು? ಉತ್ತರ ಸಿ. ದ್ರಾವಕದ ಪರಿಮಾಣ ಮತ್ತು ದ್ರಾವಣದ ಪರಿಮಾಣಗಳ ಅನುಪಾತವನ್ನ ನಾವಲ್ಲಿ ಗಮನಿಸಬೇಕಾಗುತ್ತೆ. ಅವಳ ನಡುವಿನ ಅನುಪಾತವನ್ನೇ ನಾವು ಅದರ ಸಾರತೆಯನ್ನ ಲೆಕ್ಕ ಹಾಕಬೇಕಾಗುತ್ತೆ. ಹಾಗೆ ಮತ್ತೊಂದು ಪ್ರಶ್ನೆ, ಬೆಳಕನ್ನು ಚಲಿಸುವ ಮಿಶ್ರಣ ಯಾವುದು ಅಂತೇಳಿ. ಬೆಳಕನ್ನು ಚದುರಿಸುವ ಮಿಶ್ರಣ ಯಾವುದು? ಸಮರೂಪ ಮಿಶ್ರಣ, ಉಪ್ಪಿನ ದ್ರಾವಣ, ನಿಲಂಬಿತ ದ್ರಾವಣ, ನಿಲಂಬಿತ ಮಿಶ್ರಣ, ಗಾಳಿ. ಇಲ್ಲಿ ನಾವು ನೋಡಿದಾಗ ಮುಖ್ಯವಾಗಿ ನಿಮ್ಮ ಉತ್ತರವನ್ನ ನೀವೇ ಸುಲಭವಾಗಿ ಗುರುಸ್ತೀರಿ. ಅದರಲ್ಲಿ ಉಪ್ಪಿನ ದ್ರಾವಣದಲ್ಲಿ ಕಾಣೋದೇ ಇಲ್ಲ ಬೆಳಕು, ಹಾದುತ್ತಾ ಇಲ್ಲ ಗೊತ್ತಾಗೋದಿಲ್ಲ. ನೋಡಿ, ನಾವು ಕಲಿಸಿದ ಉಪ್ಪನ್ನ ಬೆಳಕು ಹಾದು ಹೋಗ್ತಾ ಇಲ್ಲ ಗೊತ್ತಾಗೋದಿಲ್ಲ. ಆದ್ರೆ ನಾವು ನಿಲಂಬಿತ ಮಿಶ್ರಣದಲ್ಲಿ ಬೆಳಕಿನ ಪದವನ್ನ ನಾವಲ್ಲಿ ಗುರುತಿಸಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ಉತ್ತರವನ್ನ ಕರೀಬಹುದು ನಾವಲ್ಲಿ ಸಿ, ನಿಲಂಬಿತ. ಹೀಗೆ ಮೂರು ಪ್ರಶ್ನೆಗಳನ್ನ ನಾವಿಲ್ಲಿ ಸುಲಭವಾಗಿರುವುದನ್ನ ನಿಮಗೆ ಮಾಡಿದ್ವಿ. ಈಗ ನಿಮ್ಮ ಮನೆಯವರಿಗೆ ಕೊಡುವಂತಹ ಗೃಹ ಚಟುವಟಿಕೆ 4 ಪ್ರಶ್ನೆಗಳು ನೀವು ಇಲ್ಲಿ ಗಮನಿಸಿಕೊಳ್ಳೋದಾದ್ರೆ, ಒಂದು, ಗೃಹ ಚಟುವಟಿಕೆ ಮಿಶ್ರಣ ಎಂದರೇನು? ದ್ರಾವಣದ 2 ಘಟಕಗಳು ಯಾವುವು? ದ್ರಾವಣದ ಗುಣಗಳೇನು? ವಿದ್ಯಾರ್ಥಿಗಳೇ, ಈ 4 ಪ್ರಶ್ನೆಗಳನ್ನ ನೀವು ಉತ್ತರಿಸಿ, ಸುಲಭವಾಗಿರುವ ಪ್ರಶ್ನೆಗಳು. ಇವನ್ನ ಉತ್ತರಿಸಿ ನಿಮ್ಮ ಶಿಕ್ಷಕರೊಂದಿಗೆ ಚರ್ಚೆ ಮಾಡಿ. ಮಿಶ್ರಣ ಎಂದರೇನು? ದ್ರಾವಣದ 2 ಘಟಕಗಳು ಯಾವುವು? ದ್ರಾವಣದ ಗುಣಗಳು ಯಾವುವು? ದ್ರಾವಣ ಅಂದ್ರೆ ಏನಿದೆ, ಆ ದ್ರಾವಣದ ಗುಣಲಕ್ಷಣಗಳನ್ನ ನೀವು ಬರೀಬೇಕು. ಹಾಗೆ ನಿಲಂಬಿತ ಮಿಶ್ರಣಗಳ ಲಕ್ಷಣಗಳು ಏನು? ಇವಿಷ್ಟನ್ನ ನೀವು ಬರೆದಿಟ್ಕೊಂಡು ಅದನ್ನ ಘಟಕ ಪರೀಕ್ಷೆಯಲ್ಲಿ ಕೂಡ ಇದರಲ್ಲಿ 1 ಅಥವಾ 2 ಪ್ರಶ್ನೆಗಳು ಬಂದೇ ಬರುತ್ತೆ. ಹಾಗೆ ಇದನ್ನ ನೀವು ನೀಟಾಗಿ ಕೆಲಸ ಮಾಡಿ. ಇದುವರೆಗೂ ಈ ಒಂದು ಪಾಠದ ಫಲಿತಾಂಶಗಳನ್ನ ನಾವು ಇಲ್ಲಿ ಕಲಿತಿದ್ದೀವಿ. ಮುಂದಿನ ಅವಧಿಯಲ್ಲಿ ಇನ್ನು ಉಳಿದಿರುವಂತಹ ಫಲಿತಾಂಶಗಳನ್ನ ಬಗ್ಗೆ ಚರ್ಚೆ ಮಾಡೋಣ. ಧನ್ಯವಾದ.